ಕೈಗಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ವರದಿಯ ಬಳಿಕ ಪ್ಲಾಸ್ಟಿಕ್ ಬದಲಿಗೆ ಇದೀಗ ಬಟ್ಟೆಯನ್ನ ಅಂಗಡಿಗಳಲ್ಲಿ ಹೋಟೆಲ್ಗಳಲ್ಲಿ ಬಳಕೆಯನ್ನ ಮಾಡಲಾಗ್ತಾ ಇದೆ. ನಾವು ರೋಡ್ ಸೈಡ್ ಅಂಗಡಿಗಳಲ್ಲಿ ಕೂಡ ಗಮನಿಸ್ತಾ ಇದ್ವಿ, ಸಾಕಷ್ಟು ಕಡೆಗಳಲ್ಲಿ ಅಲ್ಲಿ ಪ್ಲಾಸ್ಟಿಕ್ ಅನ್ನೇ ಬಳಕೆ ಮಾಡ್ತಾ ಇದ್ರು. ಸೊ ಇದೀಗ ಬೆಂಗಳೂರಿನ ಹಲವು ಕಡೆ ಪ್ಲಾಸ್ಟಿಕ್ನ ಬದಲಾಗಿ ಬಟ್ಟೆ ಬಳಕೆ ಆಗ್ತಾ ಇದೆ. ಎಲ್ಲಾ ಕಡೆಯೂ ಆಗ್ಬೇಕು ಇದು. ಅದೇ ಕಾರಣಕ್ಕಾಗಿ ಆರೋಗ್ಯ ಇಲಾಖೆ, ಆಹಾರ ಇಲಾಖೆ ಅಲ್ಲಿ ಸಾಕಷ್ಟು ಕಡೆಗಳಲ್ಲಿ ರೇಡ್ ಕೂಡ ಮಾಡಿತ್ತು. ಈ ಹಿಂದೆ ಇಡ್ಲಿ ಬೇಯಿಸೋದಕ್ಕೆ ಪ್ಲಾಸ್ಟಿಕ್ ಕವರ್ ಅನ್ನ ಬಳಕೆ ಮಾಡಲಾಗ್ತಾ ಇತ್ತು. ಜೊತೆಗೆ ಪಾರ್ಸೆಲ್ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಪ್ಲಾಸ್ಟಿಕ್ ಅಲ್ಲೇ ಅವರು ತಿಂಡಿಗಳನ್ನ ಪಾರ್ಸೆಲ್ ಕೊಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ನ್ಯೂಸ್ 18 ಇದೀಗ ರಿಯಾಲಿಟಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಬದಲಿಗೆ ಬಟ್ಟೆಯನ್ನ ಬಳಸಿ ಇಡ್ಲಿಯನ್ನ ತಯಾರು ಮಾಡ್ತಾ ಇರುವಂತಹ ದೃಶ್ಯ ಕೂಡ ಸಿಕ್ಕಿದೆ. ಬಾಳೆ ಎಲೆಯಲ್ಲಿ ಊಟ ತಿಂಡಿಯನ್ನ ಕೊಡ್ತಾ ಇದ್ದಾರೆ ವ್ಯಾಪಾರಿಗಳು. ಪಾರ್ಸೆಲ್ ಅನ್ನ ಕೊಡೋದಕ್ಕೆ ಬಾಳೆ ಎಲೆಯ ಬಳಕೆ ಆಗ್ತಾ ಇದೆ. ಇಲ್ಲದಿದ್ರೆ ಪ್ಲಾಸ್ಟಿಕ್ ಕವರ್ಗಳಲ್ಲೇ ಕಟ್ಟಿ ಅಲ್ಲಿ ತಿಂಡಿಯನ್ನ ಪಾರ್ಸೆಲ್ ಅಲ್ಲಿ ಕೊಡ್ತಾ ಇದ್ರು. ಆದ್ರೆ ಇದೀಗ ಬದಲಾವಣೆ ಆಗಿದೆ. ಹಾಗಾದ್ರೆ ಈಗ ಹೋಟೆಲ್ಗಳಲ್ಲಿ ಅಥವಾ ರೋಡ್ ಸೈಡ್ ಅಂಗಡಿಗಳಲ್ಲಿ ಯಾವ ರೀತಿಯಾಗಿ ಇಡ್ಲಿಯನ್ನ ತಯಾರು ಮಾಡಲಾಗ್ತಾ ಇದೆ ಬಟ್ಟೆಯನ್ನ ಬಳಸಿ, ಹಾಗೆ ಪಾರ್ಸೆಲ್ ಹೇಗೆ ಕೊಡ್ಲಾಗ್ತಾ ಇದೆ ಅನ್ನೋದರ ರಿಯಾಲಿಟಿ ಚೆಕ್ ಅನ್ನ ನಮ್ಮ ರಿಪೋರ್ಟರ್ ಮಾಡಿದ್ದಾರೆ. ಏನ ಕಂಡು ಬಂದಿದೆ ನೋಡೋಣ. ಇಡ್ಲಿಯಲ್ಲಿ ಪ್ಲಾಸ್ಟಿಕ್ ಕವರ್ ಬಳಕೆ ಹಿನ್ನೆಲೆಯಲ್ಲಿ ಇಡ್ಲಿ ಒಳಗೂ ಕೂಡ ಒಂದು ಪ್ಲಾಸ್ಟಿಕ್ ನ ಅಂಶ ಅಂದ್ರೆ ವಿಷಕಾರಿ ಅಂಶ ಕಂಡು ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆಯಿಂದ ಈ ಒಂದು ಇಡ್ಲಿಯನ್ನ ಒಂದು ಏನು ಸ್ಟೀಮ್ ಮಾಡ್ತಾರೆ ಅದಕ್ಕೆ ಒಂದು ಬಟ್ಟೆಯನ್ನೇ ಬಳಕೆ ಮಾಡಬೇಕು ಅಂತ ಹೇಳಿದ್ರು. ನಮ್ಮ ನ್ಯೂಸ್ 18 ಕೂಡ ಒಂದು ಮೆಜೆಸ್ಟಿಕ್ ನ ಸುತ್ತಮುತ್ತ ಭಾಗಗಳಲ್ಲಿ ರಿಯಾಲಿಟಿ ಚೆಕ್ ಅನ್ನ ಕೂಡ ಮಾಡಿದ್ವಿ. ಬಂದು ಇಲ್ಲಿ ಹೇಳಿದ್ವಿ ಆಹಾರ ಇಲಾಖೆಯಿಂದ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ ಬಳಕೆಯನ್ನ ಮಾಡಬಾರ್ದು ಅನ್ನುವಂಥದ್ದನ್ನ ಹೇಳಿದ್ವಿ. ಈ ಹಿಂದೆ ಇವರು ಬಳಕೆ ಮಾಡ್ತಿದ್ರು. ಆದ್ರೆ ನ್ಯೂಸ್ 18 ವರದಿ ಮಾಡಿದಂತಹ ಬೆನ್ನಲ್ಲೇ ಒಂದು ಚೇಂಜಸ್ ಆಗಿದೆ ಅಂತಾನೆ ಹೇಳ್ಬೋದು. ಪರ್ಟಿಕ್ಯುಲರ್ ಆಗಿ ಈ ಒಂದು ಬೀದಿ ಬದಿ ವ್ಯಾಪಾರಿಗಳು ಏನಿದ್ರು ಅವರುಗಳು ಆ ಒಂದು ಪ್ಲಾಸ್ಟಿಕ್ ಅನ್ನ ಬಿಟ್ಟು ಈಗ ಬಾಳೆ ಎಲೆಯನ್ನ ಬಳಕೆ ಮಾಡ್ತಿರುವಂತದ್ದು. ನಾನು ಇದೇ ಸ್ಪಾಟ್ ಅಲ್ಲೇ ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೆ. ಕಂಪ್ಲೀಟ್ ಆಗಿ ಎಲ್ಲದಕ್ಕೂ ಕೂಡ ಬಳಕೆ ಅಂದ್ರೆ ಪ್ಲಾಸ್ಟಿಕ್ ಕವರ್ ಅನ್ನ ಬಳಕೆ ಮಾಡ್ಲಾಗ್ತದೆ. ಆದ್ರೆ ಈಗ ಇಲ್ಲಿ ನೋಡಿ ಕಂಪ್ಲೀಟ್ ಎಲ್ಲದಕ್ಕೂ ಕೂಡ ಒಂದು ಅಂದ್ರೆ ಏನು ಇವರು ಊಟವನ್ನ ಸರ್ವ್ ಮಾಡ್ಬೇಕಾದ್ರೆ ಕೆಳಗಡೆ ಒಂದು ಪ್ಲಾಸ್ಟಿಕ್ ಕವರ್ ಅನ್ನ ಹಾಕಿ ಕೊಡ್ತಿದ್ರು. ಅದರ ಹೊರತಾಗಿ ಈಗ ಬಾಳೆ ಎಲೆಯನ್ನ ಬಳಕೆ ಮಾಡ್ತಿದ್ದಾರೆ. ಹಾಗೇನೆ ಇಲ್ಲಿ ಇಡ್ಲಿಯನ್ನ ಬೇಯಿಸೋದಕ್ಕೂ ಕೂಡ ಇದು ಒಂದು ಪ್ಲಾಸ್ಟಿಕ್ ಅನ್ನೇ ಹಾಕಿ ಇಡ್ಲಿಯನ್ನ ಸ್ಟೀಮ್ ಮಾಡ್ಲಾಗ್ತಿತ್ತು. ಆದ್ರೆ ಈಗ ಸಂಪೂರ್ಣವಾಗಿ ಇಲ್ಲಿ ನೋಡಿ ಕಂಪ್ಲೀಟ್ ಆಗಿ ಎಲ್ಲದಕ್ಕೂ ಕೂಡ ನೀಟಾಗಿ ಅಂದ್ರೆ ಕಾಟನ್ ಬಟ್ಟೆಯನ್ನೇ ಇಲ್ಲಿ ಬಳಕೆ ಮಾಡಿ ಇಡ್ಲಿಯನ್ನ ಒಂದು ತಯಾರು ಮಾಡ್ಲಾಗ್ತಿದೆ. ನಿಜಕ್ಕೂ ಕೂಡ ಇದು ಒಂದು ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ವ್ಯಾಪಾರಿಗಳು ಕೂಡ ಅವೇರ್ ಆಗ್ತಿದ್ದಾರೆ. ಬಟ್ಟೆಯನ್ನ ಬಳಕೆ ಮಾಡಬೇಕು ಅನ್ನುವಂಥದ್ದನ್ನ ಫಾಲೋ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದರಿಂದ ಜನರ ಆರೋಗ್ಯದ ಮೇಲೂ ಕೂಡ ಯಾವುದೇ ಕೆಟ್ಟ ಪರಿಣಾಮ ಕೂಡ ಬೀರೋದಿಲ್ಲ. ಸೊ ಹೀಗಾಗಿ ಇದರ ಒಂದು ಬದಲಾವಣೆ ಹೆಜ್ಜೆ ಅಂತಾನೆ ಹೇಳ್ಬೋದು. ನ್ಯೂಸ್ 18 ವರದಿ ಮಾಡಿದಂತಹ ಬೆನ್ನಲ್ಲೇನೆ ಈಗ ಕೆಲವೊಂದು ಕಡೆಗಳಲ್ಲಿ, ಎಲ್ಲಾ ಕಡೆಗಳಲ್ಲೂ ಆಗದಿದ್ರು ಕೆಲವೊಂದು ಈಗ ಬಿಗಿನಿಂಗ್ ಅಂತಾನೆ ಹೇಳ್ಬೋದು, ಈ ಒಂದು ಕಡೆಗಳಲ್ಲಿ ನಾವೇನ್ ರಿಯಾಲಿಟಿ ಚೆಕ್ ಮಾಡಿದ್ವಿ ಅಲ್ಲೆಲ್ಲ ಕೂಡ ಒಂದು ಪ್ಲಾಸ್ಟಿಕ್ ಬದಲಾಗಿ ಒಂದು ಬಾಳೆ ಎಲೆಯನ್ನ ಬಳಸ್ತಿದ್ದಾರೆ. ಸೊ ಒಟ್ನಲ್ಲಿ ಏನು ಜನರು ಇಡ್ಲಿಯನ್ನ ಒಂದು ಡಾಕ್ಟರ್ ಹೇಳ್ತಾರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಇಡ್ಲಿ ತಗೊಳ್ಳಿ ಅಂತ. ಆದ್ರೆ ಅದೇ ಎಲ್ಲ ಒಂದು ಜನರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಿತ್ತು. ಸೊ ಈ ನಿಟ್ಟಿನಲ್ಲಿ ಒಂದು ಆಹಾರ ಇಲಾಖೆ ಕೂಡ ಇದ್ರ ಬಗ್ಗೆ ಗಮನ ಹರಿಸೋದಕ್ಕೆ ಮುಂದಾಗಿತ್ತು. ಅದಾದಂತಹ ಬಂದ ಬಳಿಕ ಇಲ್ಲಿನ ಒಂದು ವ್ಯಾಪಾರಿಗಳು ಕೂಡ ನಮ್ಮ ನ್ಯೂಸ್ 18 ವರದಿ ಮಾಡಿದ್ಮೇಲೆ ಎಚ್ಚೆತ್ತುಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ್ಲು ಜೊತೆಗೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು.